ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವರ್ಣ ಗೌರಿ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಆರೋಗ್ಯಕರವಾದ ಎಳ್ಳುಂಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಇದರಿಂದ ನಮ್ಮ ದೇಹಕ್ಕೆ ಆಗುವ ಲಾಭಗಳು ಏನು ಅಂತಲೂ ತಿಳಿಸ್ತಾ ಇದ್ದೀನಿ. ಬಿಳಿ ಎಳ್ಳನ್ನು ಮೊದಲಿಗೆ 2-3 ಸರಿ ಚೆನ್ನಾಗಿ ತೊಳೆದು ಜಾನಿಸ್ಬಿಟ್ಟು ಇದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು. ಇದರಲ್ಲಿ ಹಳ್ಳುಗಳಿರುತ್ತೆ, ಹಾಗಾಗಿ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ, ಬಿಸಿಲಿಲ್ಲ ಅಂದರೆ ನೆರಳಲ್ಲಿ ಕೂಡ ಒಣಗಿಸ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಕೈ ಬಿಡದೇನೆ ತಿರುಗ್ತಾ ಇರಬೇಕು, ಇಲ್ಲ ಅಂದರೆ ಕೆಳಗಡೆ ಎಲ್ಲ ಕಪ್ಪಾಗಿಬಿಡುತ್ತೆ ಎಳ್ಳು. ಇದು ಕಲರ್ ಚೇಂಜ್ ಆಗುತ್ತೆ ಮತ್ತು ಒಳ್ಳೆ ಘಮ ಬರುತ್ತೆ, ಅಲ್ಲಿ ತನಕನೂ ಹುರಿಬೇಕು. ನಾವು ದಿನಾಲೂ ಎಳ್ಳನ್ನು ತಿನ್ನೋದ್ರಿಂದ ನಾರಿನಂಶ ಕೂಡ ನಮ್ಮ ದೇಹಕ್ಕೆ ಸೇರುತ್ತೆ ಮತ್ತು ವಿಟಮಿನ್ B6 ಕೂಡ ಇದರಲ್ಲಿ ಇರುತ್ತೆ. ಪ್ರೋಟೀನು, ಒಳ್ಳೆಯ ಕೊಬ್ಬಿನಂಶ ಕೂಡ ನಮ್ಮ ದೇಹಕ್ಕೆ ಸೇರುತ್ತೆ. ಹಾಗಾಗಿ ಎಳ್ಳನ್ನು ಪ್ರತಿನಿತ್ಯ ಸೇವಿಸೋದನ್ನು ರೂಢಿ ಮಾಡ್ಕೋಬೇಕು. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ. ನಾವು ಮನೆಯಲ್ಲೇ ಸಿಗುವ ಎಲ್ಲ ಪದಾರ್ಥಗಳಿಂದ ನಮ್ಮ ಆರೋಗ್ಯನ ಕಾಪಾಡಿಕೊಳ್ಬೇಕು. ನೋಡಿ, ಇವಾಗ ಕಲರ್ ಕೂಡ ಚೇಂಜ್ ಆಯಿತು. ಚೆನ್ನಾಗಿ ಹುರಿದಿದ್ದೀನಿ. ಇವಾಗ ಇದು ಚೆನ್ನಾಗಿ ಹುರಿದ ಮೇಲೆ ತಾವಾಗೆ ಬಾಣಲೆಯಿಂದ ಆ ಕಡೆ ಈ ಕಡೆ ಸಿಡಿತಾ ಇರುತ್ತೆ. ಹಾಗಾದರೆ ಕರೆಕ್ಟಾಗಿ ಹುರಿದಿದ್ದೀವಿ ಅಂತ ಅರ್ಥ. ನಾನಿವಾಗ ಸ್ಟವ್ನ ಆಫ್ ಮಾಡಿದ್ದೀನಿ. ಆಫ್ ಮಾಡಿದ ಮೇಲೂ ಕೂಡ 1-2 ನಿಮಿಷ ನಾನು ಇದನ್ನು ಹುರಿತೀನಿ. ಯಾಕಂದರೆ ಬಾಣಲಿ ಕಾಯ್ದಿರೋದ್ರಿಂದ ಎಳ್ಳು ಮತ್ತು ಕೆಳಗಡೆ ಸೀದೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ 1-2 ನಿಮಿಷ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ನಾನಿಲ್ಲಿ ಎಳ್ಳನ್ನು ಬೇರೆ ತಟ್ಟೆಗೆ ಹಾಕ್ಕೊಂಡಿದ್ದೀನಿ, ಬೇಗ ಆರುತ್ತೆ ಅಂಥೇಳಿ. ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ ನೋಡಿ. ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು. ನೋಡಿ, ಇಲ್ಲಿ ನಮ್ಮ ಮನೆಯವರು ನನಗೆ ಬೆಲ್ಲನ ಹೊಡೆದು ಕೊಡ್ತಾ ಇದ್ದಾರೆ. ನೋಡಿ, ಬರೀ ಎಳ್ಳನ್ನು ಮಾತ್ರನೇ ಮಿಕ್ಸರಿಗೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಬೆಲ್ಲನ ಸೇರಿಸ್ತೀನಿ. ನಾನು ಇಲ್ಲಿ ಅಳತೆನೇ ಮಾಡ್ತಾ ಇಲ್ಲ, ಹಾಗೇ ಹಾಕ್ತಾ ಇದ್ದೀನಿ. ನೀವು ಅಳತೆ ಮಾಡೋರಿದ್ದರೆ 1 ಬಟ್ಲ ಎಳ್ಳು ಹಾಕಿದರೆ ಇದಕ್ಕೆ 1 ಬಟ್ಲ ಬೆಲ್ಲ ಹಾಕ್ಕೊಳ್ಳಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋ ಹಾಗಿದ್ರೆ, ನಿಮಗೆ ಸ್ವೀಟ್ ಸ್ವಲ್ಪ ನಾವು ಕಡಿಮೆ ತಿಂತೀವಿ ಅನ್ನೋ ಹಾಗಿದ್ರೆ ನೀವು 1 ಬಟ್ಲ ಹಾಕಿದರೆ ಒಂದು ಸ್ವಲ್ಪ ಕಡಿಮೆ ಬೆಲ್ಲನ ಹಾಕ್ಕೊಳ್ಳಿ. ಇವಾಗ ಬೆಲ್ಲ ಹಾಕಿ ಇದನ್ನು ಮತ್ತೆ ಮಿಕ್ಸರ್ಗೆ ಹಾಕಬೇಕು. ನೋಡಿ, ನಾನಿಲ್ಲಿ ಇನ್ನೂ ಎಳ್ಳು ಉಳಿದಿತ್ತಲ್ಲ, ಆ ಎಳ್ಳನ್ನು ಕೂಡ ಮಿಕ್ಸಿಗೆ ಹಾಕಿ ತಗೊಂಡಿದ್ದೀನಿ. ಎಲ್ಲನೂ ಕೂಡ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನನ್ನ ಮಗಳು ನೋಡಿ, ಉಂಡೆ ಕಟ್ಟೋಕ್ಕೂ ಬಿಡ್ತಾ ಇಲ್ಲ. ಬೆಲ್ಲ ಡಬ್ಬೆ ಹಿಡ್ಕೊಂಡು ಬೆಲ್ಲ ತಿಂತಾ ಇದ್ದಾಳೆ. ಹಾಗೆ ಉಂಡೆನ ನಾನು ಕಟ್ತೀನಿ ಅಂತೇಳಿ ಬರ್ತಾ ಇದ್ದಾಳೆ ನೋಡಿ. ಆ ಡಬ್ಬಿಯಲ್ಲಿ ಒಂದು 3 kg ಬೆಲ್ಲ ಇದೆ. ಆ 3 kg ಬೆಲ್ಲನೂ ಹೇಗೆ ಎತ್ತಾ ಇದ್ದಾಳೆ ನೋಡಿ. ನಾನು ಅವ್ರ ಅಪ್ಪಾಜಿ ಉಂಡೆ ಕಟ್ತಾ ಇದ್ವಿ. ನಾನು ಕಟ್ತೀನಿ ಅಂತೇಳಿ ಹೇಗೆ ಮಾಡ್ತಾ ಇದ್ದಾಳೆ ನೋಡಿ ಆ ಉಂಡೆನ. ನೋಡಿ, ಆ ಥರ ಕಟ್ಟಬೇಕಂತ ಹಿಂಗೆ ತೋರಿಸ್ತಾಳೆ ಹೆಂಗೆ ಕಟ್ಟಬೇಕು ಅಂತಂದರೆ. ನೋಡಿ, ಎಲ್ಲ ಉಂಡೆನೂ ಕಟ್ಬಿಟ್ಟು ಮುಗಿಸಿದ್ವಿ. ನಮ್ಮ ಮನೆಯವ್ರು ಕಟ್ಟಿರೋ ಉಂಡೆ ನೋಡಿ, ಒಂದೊಂದು ಥರ ಶೇಪ್ ಆಗಿದೆ ಅವ್ರು ಕಟ್ಟಿರೋ ಉಂಡೆ. ಹಾಗೋ ಹೀಗೋ ಎಲ್ಲನೂ ಉಂಡೆ ಕಟ್ಟಿ ಮುಗಿಸಿದ್ವಿ. ಈ ರೀತಿಯಾಗಿ ಎಳ್ಳುಂಡೆಯನ್ನು ನೀವು ಮಾಡ್ಕೊಂಡು ತಿನ್ನಿ. ಹಾಗೆ ನಿಮ್ಮ ಮಕ್ಳಿಗೂ ಮಾಡಿಕೊಡಿ. ಮಕ್ಕಳು ತಿನ್ನೋದ್ರಿಂದ ಮಕ್ಕಳ ಬುದ್ಧಿಶಕ್ತಿ ಕೂಡ ಜಾಸ್ತಿ ಆಗುತ್ತೆ.
ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.